ಶಾಸ್ತ್ರಿಗಳೇ, ಸಿಂಹದಿಂದ ವೃಶ್ಚಿಕವರೆಗೂ ರಾಶಿ ಬಗ್ಗೆ ತಿಳಿಸ್ಕೊಡ್ತಾರೆ. ನೋಡೋಣ ಸಿಂಹರಾಶಿಯವರಿಗೆ ಹೇಗಿದೆ ಅಂತ. ಸಿಂಹರಾಶಿಯವರಿಗೆ ನಾಳೆಯಿಂದ ಒಂದು ವಿಶೇಷವಾದ ಯೋಗ ಪ್ರಾರಂಭವಾಗುತ್ತೆ. ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಅಲ್ಲಿ ಭಾಗ್ಯೇಶೇ ಭಾಗ್ಯಭಾವಸ್ಥೆ ಬಹುಭಾಗ್ಯ ಸಮನ್ವಿತ ಅಂತ ಹೇಳುತ್ತೆ. ಹೀಗಾಗಿ ಹಲವು ಅಂದುಕೊಂಡೇ ಇರ್ತಕ್ಕಂಥದ್ದು, ನಿರೀಕ್ಷೆಯೂ ಮಾಡಿರದೇ ಇರತಕ್ಕಂಥ ಫಲಗಳೆಲ್ಲ ಬಂದುಬಿಡುತ್ತೆ. ಅದು ಒಳ್ಳೆಯದು. ನಿರೀಕ್ಷೆ ಮಾಡಿರಲ್ಲ, ಕೆಟ್ಟದ್ದು ಅದಲ್ಲ, ಆ ಥರದ್ದಲ್ಲ. ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಸಿಗ್ತಕ್ಕಂಥದ್ದು, ಅದೃಷ್ಟದಿಂದ ಕಾರ್ಯಗಳಲ್ಲಿ ಜಯ ಬರತಕ್ಕಂಥದ್ದು, ಇದೆಲ್ಲ ಶುಭ ಫಲ, ಅತ್ಯಂತ ಶುಭ ಫಲ. ಭೂಮಿ ವಾಹನ ಖರೀದಿ, ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭ. ಹೀಗಾಗಿ ನಿಮಗೆ ಅವನು ಚತುರ್ಥಾಧಿಪತಿ. ಹೀಗಾಗಿ ಭೂಮಿ ವಾಹನ ಮತ್ತು ನಿವೇಶನ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ರಲ್ಲಿ ಒಂದು ಬೆಳವಣಿಗೆ ಕಾಣುವ ಸಾಧ್ಯತೆ ಚೆನ್ನಾಗಿದೆ. ಅಂತೂ ಮನೆ ಕಂಪ್ಲೀಟ್ ಆಯ್ತಪ್ಪ, ಅಂತೂ ಮನೆ ತಗೊಂಡಪ್ಪ, ಅಂತೂ ಈ ಕೆಲಸ ಮುಗೀತು, ಆ ರೀತಿಯಲ್ಲಿ ಒಂದು ಸಮಾಧಾನ, ನಿರಾಳತೆ ಅಂತೀವಲ್ಲ, ಅದು ಉಂಟಾಗುತ್ತೆ. ಮತ್ತು ಶುಕ್ರನೂ ಚೆನ್ನಾಗಿದ್ದಾನೆ. ಹೀಗಾಗಿ ವೃತ್ತಿಯಲ್ಲೂ ಅನುಕೂಲ, ಸಮಾಧಾನ, ಸೌಖ್ಯಗಳಿದ್ದಾವೆ. ಹೀಗಾಗಿ ವಾರದ ಅಂತ್ಯದಲ್ಲಿ ತುಂಬ ಚೆನ್ನಾಗಿದೆ. ಸ್ವಲ್ಪ ವ್ಯಯ, ಅಲೆದಾಟ, ಕಾಲಿಗೆ ಪೆಟ್ಟಾಗೋ ಲಕ್ಷಣ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ದಡಬಡ ಓಡಾಡಿಕೊಂಡು ಕಾಲಿಗೆ ಏಟ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಹುಷಾರು, ಗಮನ ಇರಲಿ. ಇನ್ನು ವಾರ ಅಂತ್ಯ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರದ ಅಂತ್ಯದಲ್ಲಿ ನೋಡಿ, ಅಲ್ಲಿ ಕರ್ಮಾಧಿಪತಿ ಲಾಭಕ್ಕೆ ಬರ್ತಾನೆ. ರಾಜ್ಯಶೇ ಲಾಭಭಾವಸ್ಥೆ ಸದ್ವಿದ್ಯೋ ಧನಧಾರವಾನ್ ಅಂತ ಹೇಳುತ್ತೆ. ಹೀಗಾಗಿ ಹಣಕಾಸಿನ ಸಮೃದ್ಧಿ ಹೆಚ್ಚಾಗುತ್ತೆ. ವೃತ್ತಿಯಲ್ಲಿ ಕೌಶಲ್ಯಗಳು ಹೆಚ್ಚಾಗ್ತಕ್ಕಂಥದ್ದು, ಕೆಲಸದಲ್ಲಿ ಒಂದು ಯಾವ ಕೆಲಸ ಮಾಡಿದ್ರೂ ಆ ಕೆಲಸಕ್ಕೆ ವಿಶೇಷ ಲಾಭ ಗಳಿಕೆ ಮಾಡ್ಕೊಳ್ತಕ್ಕಂಥದ್ದು ಚೆನ್ನಾಗಿದೆ. ಔಷಧ ಕ್ಷೇತ್ರದಲ್ಲಿ, ರಾಜಕಾರಣದಲ್ಲಿ ಲಾಭ ಬರ್ತಕ್ಕಂಥದ್ದು, ಬೋಧನೆ, ಟೀಚಿಂಗು, ಕೋಚಿಂಗ್ ಅಂತೀವ, ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಅದು ಶುಕ್ರ ಮತ್ತು ಗುರು ಸೇರಿಬಿಟ್ರೆ ಲಾಭದಲ್ಲಿ ತುಂಬ ವಿಶೇಷವಾದ ಫಲ. ಅದು ಕರ್ಮಾಧಿಪತಿ ಲಾಭದಲ್ಲಿರ್ತಕ್ಕಂಥದ್ದಲ್ವ, ಪ್ರತಿಭಾಧಿಪತಿಯಾಗಿರ್ತಕ್ಕಂಥ ಗುರು ಲಾಭದಲ್ಲಿ. ಹೀಗಾಗಿ ಅದು ಬಹಳ ವಿಶೇಷವಾದ ಫಲ ತಗೋತೀರ. ಹೀಗಾಗಿ ಸಿಂಹರಾಶಿಯವರಿಗೆ ವಾರದ ಅಂತ್ಯದಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಲಾಭಾಧಿಪತಿ ಕರ್ಮಸ್ಥಾನಕ್ಕೆ ಬಂದರೂ ಅದು ಕೂಡ ಅವನು ದೈವಾನುಕೂಲದಿಂದ ಬಹಳ ವಿಶೇಷ ಅನುಕೂಲಗಳಾಗ್ಬಿಡುತ್ತೆ ಅಂತ. ಹೀಗಾಗಿ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಈ ಇಡೀ ವಾರ ಗಮನಿಸ್ಕೊಂಡ್ರೆ ನಿಮ್ಮ ಪಾಲಿಗೆ ತುಂಬ ಚೆನ್ನಾಗಿದೆ. ಚಂದ್ರ ಸ್ವಲ್ಪ ವೀಕ್ ಆಗಿದ್ದಾನೆ. ಈ ಕಾರಣದಿಂದ ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಸ್ವಲ್ಪ ಅಸಮಾಧಾನ ಇದನ್ನು ಸೂಚಿಸ್ತಾ ಇದೆ. ಇದರ ನಿವಾರಣೆ ಮಾಡ್ಕೊಳ್ಳಿ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇದಕ್ಕೇನಪ್ಪ ಪರಿಹಾರ ಅಂತಂದರೆ ಲಲಿತಾ ಸಹಸ್ರನಾಮ ಪಾರಾಯಣ, ಶಿವಸಹಸ್ರನಾಮ ಇವೆರಡೂ ಹೇಳಿ. ಅಮ್ಮನವರ ಮತ್ತು ಶಿವನ ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಶಿವಸಹಸ್ರನಾಮ ಸೇರಿಸ್ಕೊಳ್ಳಿ, ಹೆಚ್ಚಿನ ಫಲ ಕಾಣ್ತೀರ ನೋಡಿ. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಎಚ್ಚರ ತಗೊಳ್ಳಿ. ವಿದೇಶ ವಹಿವಾಟಿನ ಲಾಭ ತುಂಬ ಚೆನ್ನಾಗಿರುತ್ತದೆ, ಆತಂಕ ಬೇಡ. ಇನ್ನು ನಷ್ಟ ವಸ್ತು ಮರಳಿ ಸಿಗುವ ಸೂಚನೆ ಸಿಗುತ್ತೆ. ಇದು ಒಳ್ಳೆಯದಲ್ವ? ಕಳೆದಿದ್ದು ಮತ್ತೆಲ್ಲೋ ನೆನಪಾಗ್ತಕ್ಕಂಥದ್ದು ಅಥವಾ ಇನ್ಯಾರೋ ತಂದುಕೊಡ್ತಕ್ಕಂಥದ್ದು, ಇಲ್ಲೇ ಬಿಟ್ಟಿದ್ದರೆ ನೀವು, ನಿಮಗೆ ನೆನಪಿರಲಿಲ್ಲ, ತಂದುಕೊಟ್ಟೆ, ಈ ರೀತಿಯ ಒಂದು ಸಾಧ್ಯತೆ. ಅಲ್ಲಿ ನಷ್ಟದ ಅಧಿಪತಿ ನಷ್ಟ ಸ್ಥಾನಕ್ಕೆ ಬಂದರೆ ನಷ್ಟ ವಸ್ತು ಲಭ್ಯ ಅಂತ. ಹೀಗಾಗಿ ತುಂಬ ಚೆನ್ನಾಗಿದೆ. ಮತ್ತು ಅಷ್ಟೇ ಅಲ್ಲ, ಅಪಮಾನ ಇತ್ಯಾದಿಗಳು ಯಾವುದೂ ಆಗೋದಿಲ್ಲ. ಏನೇ ಒಂದು ತೊಡಕಾಗಿದ್ದರೂ ಎಲ್ಲಿ ಆಗ್ಬಿಡ್ತು ಅನ್ನೋ ಆತಂಕ ಇರುತ್ತೆ ನಮಗೆ. ಎಲ್ಲಿ ಗೊತ್ತಾಗ್ಬಿಡ್ತು, ಅದು ರಹಸ್ಯ ಸ್ಥಾನ. ಏನೋ ಒಂದು ತೊಡಕಾಗಿರುತ್ತೆ ಅಥವಾ ಇನ್ನೇನೋ ಒಂದು ಸಮಸ್ಯೆ ಮಾಡ್ಕೊಂಡಿರ್ತಾರೆ, ಅದು ಎಲ್ಲಿ ಯಾರಿಗೆ ಗೊತ್ತಾಗ್ಬಿಡುತ್ತೋ, ಏನು ಭಯನೋ, ಈ ರೀತಿಯ ಭಯ ಇರುತ್ತಲ್ಲ, ಆ ಭಯದಿಂದ ಅದೇನು ಗೊತ್ತೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ಅಪ್ಪ ಸದ್ಯ ಪಾರಾದೆ ಅಂತ, ಆ ರೀತಿಯ ಒಂದು ಶುಭ ಫಲ ಖಂಡಿತ ಕಾಣ್ತೀರಾ. ವೃತ್ತಿಯಲ್ಲಿ ಚೆನ್ನಾಗಿದೆ, ಸಂಶಯ ಇಲ್ಲ. ಅಲ್ಲಿ ಅಷ್ಟಮದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ವೃತ್ತಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಗುರುವಿದ್ದಾನೆ ನಿಮ್ಮನ್ನು ಉಳಿಸೋಕ್ಕೆ, ಆದರೂ ಸ್ವಲ್ಪ ಜಾಗ್ರತೆ ಬೇಕು, ಅದನ್ನು ಸೂಚಿಸ್ತಾ ಇದೆ. ಇನ್ನು ಲಾಭ ಚೆನ್ನಾಗಿದೆ. ವಿದೇಶ ವಹಿವಾಟಿನ ಲಾಭ ಇತ್ಯಾದಿ ಕಾಣ್ತೀರ, ಸಂಶಯ ಬೇಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಕರ್ಮಸ್ಥಾನಕ್ಕೆ ಶುಕ್ರ ಬರ್ತಾನೆ, ಭಾಗ್ಯಾಧಿಪತಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷ ಮಾನ್ಯತೆ, ದೈವಾನುಕೂಲದಿಂದ ಲಾಭ ಬರತಕ್ಕಂಥದ್ದು. ಮತ್ತು ಬೋಧಕರಿಗೆ, ಕಲಾವಿದರಿಗೆ ಹೆಚ್ಚಿನ ಅನುಕೂಲ. ಸ್ತ್ರೀಯರಿಗೆ ಸ್ವಲ್ಪ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ. ಅದು ಸಣ್ಣ ಪ್ರಮಾಣದಲ್ಲಿ, ಗಾಬರಿ ಬೇಡ, ಆತಂಕವೂ ಬೇಡ. ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ. ನಿಮಗೆ ಮುಖ್ಯವಾಗಿ ವೃತ್ತಿಯಲ್ಲಿ ಬಹಳ ವಿಶೇಷ ಮಾನ್ಯತೆ, ಸ್ಥಾನಮಾನ ಸಿಗ್ತಕ್ಕಂಥದ್ದಿದೆ. ಮತ್ತು ಸ್ನೇಹಿತರಿಂದ, ಬಂಧುಗಳಿಂದ ತುಂಬ ಆತ್ಮೀಯತೆಯ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ಇವುಗಳೆಲ್ಲ ಉಂಟಾಗುತ್ತೆ, ಸಂಶಯ ಬೇಡ ಇದರಲ್ಲೂ ಕೂಡ. ಮತ್ತು ಭೂಮಿಗೆ ಸಂಬಂಧಿಸಿದ ಹಾಗೆ, ಕೃಷಿಗೆ ಸಂಬಂಧಿಸಿದ ಹಾಗೆ ವಿಶೇಷ ಒಂದು ಅವಕಾಶಗಳು, ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಅದರಲ್ಲಿ ಹೆಚ್ಚಿನ ಸಂಪಾದನೆ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ ಚೆನ್ನಾಗಿದೆ. ಪರಿಹಾರಕ್ಕೆ ಏನಪ್ಪ ಅಂದರೆ ಕನ್ಯಾ ರಾಶಿಯವರಿಗೆ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ. ಇದು ಚಂದ್ರನ ಒಂದು ಅನುಗ್ರಹಕ್ಕಾಗಿ ಇದು ತುಂಬ ಸಹಾಯ ಉಂಟು ಮಾಡುತ್ತೆ. ಇನ್ನು ತುಲಾರಾಶಿಗೆ ಹೋಗೋಣ. ತುಲಾರಾಶಿಯವರಿಗೆ ಪ್ಯಾರಾಮೆಡಿಕಲ್ ಕ್ಷೇತ್ರದವರಿಗೆ ಲಾಭ ಚೆನ್ನಾಗಿದೆ. ವೈದ್ಯಕೀಯ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ
ಕುಜನಿಂದ ಈ ರೀತಿಯ ಈ ಎಲ್ಲ ಶುಭ ಫಲಗಳನ್ನು ಕಾಣ್ತೀರಾ. ಕುಜ ಅಲ್ಲಿ ಸಪ್ತಮದಲ್ಲಿ ಸಂಚರಿಸುವಾಗ ವ್ಯಾಪಾರಿಗಳಿಗೆ ತುಂಬ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡ್ತಾನೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಈ ಔಷಧ ವ್ಯಾಪಾರಗಳಾಗಬಹುದು ಅಥವಾ ಈ ಯಾವುದನ್ನು ಗ್ಯಾರೇಜ್ಗಳದು ಮೆಕ್ಯಾನಿಕಲ್ಲು ಕೆಮಿಕಲ್ ಅಂತೀವಲ್ಲ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಮತ್ತು ಎಲೆಕ್ಟ್ರಿಕಲ್ ಅಂತೀವಲ್ಲ ಆ ಕ್ಷೇತ್ರಗಳಿಗೆ ಸಂಬಂಧಿಸಿರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ. ಕೆಲಸ ವೃತ್ತಿ ಸ್ಥಳದಲ್ಲಿ ಮಾಂದ್ಯ ಇರೋದ್ರಿಂದ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು. ಆ ಕರ್ಮಾಧಿಪತಿಯು ರಾಹುಯುಕ್ತನಾಗಿದೆ, ಹೀಗಾಗಿ ಯಾರೋ ಏನೋ ಅಂದುಬಿಟ್ರೆ ಅದು ಮನಸ್ಸಿಗೆ ತಾಗಿ ಕೆಲಸ ಮಾಡದೆ ಹೋಗ್ತಕ್ಕಂಥದ್ದು, ಕೆಲಸದಲ್ಲಿ ಆಸಕ್ತಿ ಕಳ್ಕೊಳ್ತಕ್ಕಂಥ ಸಾಧ್ಯತೆಯೂ ಇದೆ. ವ್ಯಾಪಾರಿಗಳಿಗೆ ಒಂಥರ ವೃದ್ಧಿ ಆದರೆ ಕೆಲಸಗಾರರಿಗೆ ಸ್ವಲ್ಪ ಕಿರಿಕಿರಿಯ ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಇದು ವಾರದ ಆದಿಯಲ್ಲಿ ಇರತಕ್ಕಂಥ ಒಂದು ಫಲಗಳು. ಇನ್ನು ವಾರದ ಅಂತ್ಯಕ್ಕೆ ಹೋಗೋಣ. ವಾರಾಂತ್ಯದಲ್ಲಿ ನಿಮಗೆ ಚೆನ್ನಾಗಿದೆ. ಭಾಗ್ಯಸ್ಥಾನದಲ್ಲಿ ಜನ್ಮಾಧಿಪತಿ ಶುಕ್ರ ಸಂಚರಿಸ್ತಾನೆ, ಇದು ತುಂಬ ಒಳ್ಳೆಯದು. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಕೃಷಿ ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿ ಲಾಭ ಬರ್ತಕ್ಕಂಥದ್ದು ಇದೆಲ್ಲ ವಾರದ ಅಂತ್ಯದಲ್ಲಿ. ಅಂದರೆ ಗುರುವಾರದಿಂದ ಅತ್ಯಂತ ಶುಭ ಫಲ ಕಾಣ್ತೀರ. ದೈವಾನುಕೂಲದಿಂದ ವಿಶೇಷ ಸಾಧನೆ, ವಿವಾಹಾದಿ ಶುಭ ಕಾರ್ಯಗಳದು. ಅಧಿಕ ಮಾಸ ಮುಗಿದ ಕೂಡಲೇ ಜ್ಯೇಷ್ಠ ಬಂದ ಕೂಡಲೇ ನಿಮಗೆ ಒಳ್ಳೆಯ ಶುಭ ಫಲಗಳು ಶುರುವಾಗ್ಬಿಡುತ್ತೆ. ಆ ರೀತಿಯಲ್ಲಿ ಒಂದು ದಾರಿ ಈಗಲೇ ಗೊತ್ತಾಗುತ್ತೆ, ಅವು ಮುಂದೆ ಚೆನ್ನಾಗಿದೆ, ಅನುಕೂಲ ಆಗುವ ಒಂದು ಬಲ ಸಿಗ್ತಾ ಇದೆ. ಈ ರೀತಿಯ ಒಂದು ಸಾಧ್ಯತೆಯನ್ನು ಶುಕ್ರ ಗುರು ಇಬ್ಬರು ಸೇರಿ ಖಂಡಿತ ತಂದು ಕೊಡ್ತಾರೆ, ಸಂಶಯ ಇಲ್ಲ. 2 ಶುಭಗ್ರಹಗಳು ಭಾಗ್ಯಸ್ಥಾನದಲ್ಲಿ ಸಂಚರಿಸ್ತಾ ಇದ್ದರೆ ಅದಕ್ಕಿಂತ ಇನ್ನೇನು ಬೇಕಲ್ವ. ಹೀಗಾಗಿ ದೈವಾನುಕೂಲದಿಂದ ನೀವು ಅಂದುಕೊಂಡಿಲ್ಲದೆ ಇರತಕ್ಕಂಥದ್ದೆಲ್ಲ ಆಗತಕ್ಕಂಥದ್ದು, ಅದು ಶುಭ ಫಲ, ಅದು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಕುಜಚಂದ್ರ ಹುಟ್ಟಾಗ್ತಾರೆ ಕೊನೆಯಲ್ಲಿ. ಹೀಗಾಗಿ ದಾಂಪತ್ಯದಲ್ಲಿ ಆ ಕಿರಿಕಿರಿ ಇದ್ದರೆ ಅದು ನಿವಾರಣೆಯೂ ಆಗಿ ಕೊನೆಗೆ ಅದು ಸಮಾಧಾನ, ಸಂಗಾತಿಯಲ್ಲಿ ಅನ್ಯೋನ್ಯ ಪ್ರೀತಿ ವಿಶ್ವಾಸಗಳು ಇದೆಲ್ಲ ಬೆಳೀತಕ್ಕಂಥದ್ದೆಲ್ಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ತುಲಾರಾಶಿಯವರೆಗೂ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಏನಪ್ಪ ಅಂದರೆ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ. ಆ ವೃತ್ತಿಯಲ್ಲಿ ಕಿರಿಕಿರಿ ತೊಡಕು ಏನೋ ಒಂದು ಅಸಮಾಧಾನ ಅಂತ ಹೇಳಿದ್ನಲ್ಲ ಅದು ನಿವಾರಣೆ ಆಗುತ್ತೆ. ಹೀಗಾಗಿ ವಾರ ಇಡೀ ಕೊಟ್ಟರೆ ತುಂಬ ಒಳ್ಳೆಯದು. ಗಣಪತಿ ದೇವಸ್ಥಾನಕ್ಕೆ ಹೋಗೋದು, ಒಂದು ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡೋದು, ಒಂದು ದೊಡ್ಡ ನಮಸ್ಕಾರ ಹಾಕೋದು, ಅಪ್ಪ ಪಾರು ಮಾಡಪ್ಪ ಅಂತ ಅಷ್ಟೇ, ಚೆನ್ನಾಗಿದೆ. ಇನ್ನು ವೃಶ್ಚಿಕಕ್ಕೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದಾದಿಯಲ್ಲಿ ಶತ್ರು ಸಾಲ ಸಮಸ್ಯೆಗಳ ನಿವಾರಣೆ ಉಂಟಾಗುತ್ತೆ. ಸಂಗಾತಿಯಲ್ಲಿ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸಗಳು ಬೆಳೆಯುತ್ತೆ. ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಮುಖ್ಯವಾಗಿ ನಿಮಗೆ ಈ ಶತ್ರುಗಳು, ಇನ್ಯಾವುದೋ ಕೋರ್ಟು ಕಚೇರಿ ತಗಾದೆಗಳು, ಇನ್ನೇನೋ ಬಂಧುಗಳ ಜೊತೆಗೆ, ಅದರಲ್ಲೂ ತಂದೆಯ ಬಂಧುಗಳ ವಲಯದಲ್ಲಿ ಏನಾದರೂ ಜಗಳ ಸಮಸ್ಯೆಗಳಿದ್ದರೆ ಅವುಗಳ ನಿವಾರಣೆ ಆಗ್ತಕ್ಕಂಥದ್ದು, ಅವರೇ ಸರಿ ಹೋಗಿಬಿಡ್ತಕ್ಕಂಥದ್ದು. ಆಯ್ತಪ್ಪ ಇಷ್ಟು ದಿವಸದ್ದೇನೋ ಆಯಿತು, ಇನ್ಮೇಲೆ ಸರಿ ಇರೋಣ, ಈ ರೀತಿಯ ಒಂದು ಲಕ್ಷಣ ಅದು ಗ್ರಹಗಳಿಂದ ಸೂಚಿಸಬೇಕು. ಮನುಷ್ಯ ಪ್ರಯತ್ನ ಪಟ್ಟರೆ ಎಷ್ಟೋ ಬಾರಿ ಕೆಲವೊಮ್ಮೆ ಆಗುತ್ತೆ, ಕೆಲವೊಮ್ಮೆ ಆಗದೆ ಕಠಿಣವಾಗಿ ಹಾಗೆ ಕೂತ್ಬಿಡುತ್ತೆ. ಆದರೆ ದೈವಾನುಕೂಲ ಆಗಿಬಿಟ್ರೆ ಮನುಷ್ಯ ಪ್ರಯತ್ನ ಮಾಡದೆಯೇ ಕಾಲವೇ ಪರಿವರ್ತನೆ ಮಾಡಿಬಿಡುತ್ತೆ. ಆ ರೀತಿಯಲ್ಲಿ ಆ ಶತ್ರುಗಳ ನಿವಾರಣೆ ಉಂಟಾಗಿ ನಿಮಗೊಂದು ದೊಡ್ಡ ಸಮಾಧಾನ ಸಿಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಇದು ಒಂದು ದೊಡ್ಡ ರಿಲೀಫ್ ನಿಮ್ಮ ಪಾಲಿಗೆ. ಇನ್ನು ಕರ್ಮಾಧಿಪತಿಯು ಅಷ್ಟೇ ಚೆನ್ನಾಗಿದ್ದಾನೆ, ಹೀಗಾಗಿ ವೃತ್ತಿಯಲ್ಲೂ ನಿಮಗೆ ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಆತಂಕ ಬೇಡ. ಆದರೆ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಮನಸ್ತಾಪ, ಧರ್ಮ ಕಾರ್ಯಗಳು ಶುಭ ಕಾರ್ಯಗಳು ಅಂದರೆ ಅಲ್ಲಿ ಏನೋ ಒಂದು ರೀತಿಯ ಕಿರಿಕಿರಿ ಅಥವಾ ಇನ್ನೇನೋ ಒಂದು ರೀತಿಯ ಅಸಮಾಧಾನ ಇವುಗಳು ಉಂಟಾಗೋ ಸಾಧ್ಯತೆ ಇದೆ. ಅದು ಸಣ್ಣ ಪ್ರಮಾಣದಲ್ಲಿ ಆತಂಕ ಬೇಡ. ನೀರಿನ ಕಂಟಕಗಳು ಕೂಡ, ನೀರಿನ ಜಾಗಗಳು ಸ್ವಲ್ಪ ಹುಷಾರಾಗಿರಿ ನೀವು ಕೂಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅಲ್ಲಿ ನಿಮಗೆ ಸಂಗಾತಿಯಲ್ಲಿ ಸ್ವಲ್ಪ ಕಲಹ, ಸಂಗಾತಿಯ ಆರೋಗ್ಯ ವ್ಯತ್ಯಾಸ, ಇದು ಬಹಳ ಮುಖ್ಯವಾದದ್ದು, ಗಮನಿಸಬೇಕು. ವೃತ್ತಿಯಲ್ಲಿ ಶತ್ರುಗಳ ಕಾಟ, ಹಣ ಮಾತಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಕಾರಣ ಏನಪ್ಪ ಅಂದರೆ ನೋಡಿ, ಅಷ್ಟಮಾಧಿಪತಿ ಸಪ್ತಮಕ್ಕೆ ಬರೋದು, ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗೋದು, ಇದು ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಉಂಟು ಮಾಡುತ್ತೆ. ಅವರಲ್ಲಿ ಮನಸ್ತಾಪ ಭಿನ್ನಾಭಿಪ್ರಾಯಗಳು ತಂದುಕೊಡುತ್ತೆ. ಅವರಿಂದಲೇ ಅಪಮಾನ ಆಯ್ತಲ್ಲ, 4 ಜನರ ಮಧ್ಯೆ ಗಂಡ ಹೆಂಡತಿಗೋ ಹೆಂಡತಿ ಗಂಡಂಗೋ ಬೈದುಬಿಟ್ರೆ ಅದು ತಾಳ್ಕೊಳ್ಳೋಕ್ಕಾಗದೇ ಇರೋ ಅವಮಾನ, ಆ ರೀತಿಯ ಒಂದು ಸಂದರ್ಭಗಳು ಏರ್ಪಾಡಾಗ್ಬಿಡುತ್ತೆ. ಹೀಗಾಗಿ ಯಾವುದೋ ಸಭೆ ಸಮಾರಂಭ ಫಂಕ್ಷನ್ನು, ಒಂದು ಸತ್ಯನಾರಾಯಣ ಪೂಜೆ ಹೀಗೆಲ್ಲ ಹೋಗಿದ್ದಾಗ ಗಪ್ಚುಪ್ ಇರಬೇಕಾಗುತ್ತೆ. ಯಪ್ಪ ಹೀಗಿದೆಯಪ್ಪ, ಸ್ವಲ್ಪ ಸಮಾಧಾನವಾಗಿರೋಣ. ಇದು ನೋಡಿಕೊಂಡಾಗ ಇಷ್ಟೇ ಜ್ಯೋತಿಷ್ಯದ ಪ್ರಯಾಣ ಹೇಗಿದೆ ಅಂತ ತಿಳ್ಕೊಳ್ತಕ್ಕಂಥ ಮುನ್ನೋಟದ ಒಂದು ಮಾರ್ಗ ಇದು. ಹೀಗಾಗಿ ಹೀಗಿದೆಯಪ್ಪ ಅಂದಾಗ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇದ್ಬಿಟ್ರೆ ಒಳ್ಳೆಯದಲ್ವ. ಆ ದೃಷ್ಟಿಯಲ್ಲಿ ಇದನ್ನು ನಾವು ಕಾಣಬೇಕು, ಆ ಥರ. ಹೀಗಾಗಿ ಹುಷಾರು. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಅಲ್ಲಿ ಕರ್ಮಾಧಿಪತಿ ಶತ್ರು ಕ್ಷೇತ್ರಕ್ಕೆ ಬಂದಾಗ ವಿಕ್ಷೇತ್ರೆ ಅಲ್ಪಂ ಅಂತ ಹೇಳುತ್ತೆ. ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಏನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಎಚ್ಚರ ಬೇಕಾಗುತ್ತೆ. ಹೀಗಾಗಿ ನೀವು ಗುರುವಾರದಿಂದ ನಂತರದಲ್ಲಿ ಶುಭಗ್ರಹಗಳ ಪರಿವರ್ತನೆ ಇದ್ದರೂ ಎಚ್ಚರಿಕೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಅವೇ ಕೆಲವೊಮ್ಮೆ ಒಳ್ಳೆಯದೇ ಮುಳುವಾಗಿ ಬಿಡುತ್ತಲ್ಲ, ಆ ರೀತಿಯಲ್ಲಿ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ಕುಜ ಚೆನ್ನಾಗಿದ್ದಾನೆ, ಹೀಗಾಗಿ ಆ ಶತ್ರುಗಳನ್ನು ಅದು ಹೇಗೆ ನೀವು ಆದರೆ ಆ ಸಂದರ್ಭಗಳಿಂದ ಹೊರಗೆ ಬರಬೇಕು, ಈ ಆಲೋಚನೆ ಎಲ್ಲ ಬರುತ್ತೆ ನಿಮಗೆ. ನರಸಿಂಹ ಅನುಗ್ರಹ ಉಂಟಾಗುತ್ತೆ. ನರಸಿಂಹ ಪ್ರಾರ್ಥನೆ ಮಾಡಿ, ಪರಿಹಾರಕ್ಕೆ ಈಶ್ವರ ಸನ್ನಿಧಾನದಲ್ಲಿ ನವಧಾನ್ಯ ಸಮರ್ಪಣೆ ಮಾಡಿ ನರಸಿಂಹಸ್ವಾಮಿ ಸನ್ನಿಧಾನಕ್ಕೂ ಹೋಗಿ ಬನ್ನಿ, ಇನ್ನೂ ಹೆಚ್ಚಿನ ಬಲ ಕೊಡುತ್ತೆ.
ಇದು ದೋಷ ನಿವಾರಣೆ, ಅದು ಬಲಸಿದ್ಧಿ. ಹೀಗೆ ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.